ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರುನಾಡ ಕನ್ನಡ ಕುಕಿಂಗ್ ಚಾನಲ್. ನಾನಿವತ್ತು ಪಪ್ಪಾಯಣ್ಣ ರಸಾಯನವನ್ನು ಯಾವ ರೀತಿ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೋಡೋಕ್ಕೂ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದೀರೋ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಒತ್ತಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು. ಪಪ್ಪಾಯಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ಪಪ್ಪಾಯಣ್ಣಿನಿಂದ ಏನೇನು ಪ್ರಯೋಜನಗಳಿದ್ದಾವೆ ಅಂತ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಕೆಲವರು ಪಪ್ಪಾಯಣ್ಣನ ತಿನ್ನಲ್ಲ ಅಂತ ಹೇಳಿದಾಗ ಈ ರೀತಿಯಾದಂತಹ ರಸಾಯನ ಮಾಡಿಕೊಟ್ರೆ ಅವರು ಪೂರ್ತಿ ಪ್ಲೇಟ್ನ ಖಾಲಿ ಮಾಡ್ತಾರೆ. ಅಷ್ಟು ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಇವತ್ತು ಈ ಪಪ್ಪಾಯಣ್ಣನ ರಸಾಯನವನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಪಪ್ಪಾಯಣ್ಣನ ತೊಗೊಂಡಿದ್ದೀನಿ. ಅದನ್ನು ನಾನು ಫಸ್ಟ್ ಸೈಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪಪ್ಪಾಯಣ್ಣನ ನೀವು ರಸಾಯನ ಮಾಡಬೇಕಿದ್ರೆ ಚೆನ್ನಾಗಿ ಹಣ್ಣಾಗಿರಬೇಕು. ಆಗ ಮಾತ್ರ ನಿಮಗೆ ರಸಾಯನ ತುಂಬಾ ಟೇಸ್ಟಿಯಾಗಿ ಬರೋಂಥದ್ದು. ಇದ್ರ ಮೇಲೆ ಇರುವಂತಹ ಸಿಪ್ಪೆನೆಲ್ಲ ತಿಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ಸಿಪ್ಪೆನೂ ತಿಕ್ಕೊಳ್ಬೇಕು ನಾವು. ಈಗ ನಾನು ಇದನ್ನು ಸಿಪ್ಪೆ ಎಲ್ಲ ತೆಗೆದಾಗಿದೆ, 2 ಭಾಗಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರೆಲ್ಲ ಪಪ್ಪಾಯಣ್ಣನ ಊಟ ಆದಮೇಲೆ ತಿನ್ನಬೇಕಂತ ಅಂದ್ಕೊಂಡಿದ್ದೀರ. ಆದರೆ ಊಟಕ್ಕಿಂತ ಮುಂಚೆನೇ ತಿಂದ್ರೇ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಖಾಲಿ ಹೊಟ್ಟೆಯಲ್ಲಿ ನಾವು ಪಪ್ಪಾಯಣ್ಣನ ತಿಂದರೆ ಏನೇನು ನಮಗೆ ಪ್ರಯೋಜನಗಳಾಗ್ತವೆ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಚರ್ಮಕ್ಕೂ ಕೂಡ ಈ ಪಪ್ಪಾಯಣ್ಣು ತುಂಬಾ ಒಳ್ಳೆಯದು. ನಮಗೆ ಗಾಯ ಏನಾದರೂ ಆದಾಗ ಈ ಪಪ್ಪಾಯಣ್ಣನ ತಿನ್ನಿ, ಆದಷ್ಟು ಬೇಗ ನಮಗೆ ಗಾಯ ಮಾಯುತ್ತೆ. ಹಾಗೆಯೇ ಇದು ನಮಗೆ ಸಿ ಮತ್ತು ಇ ವಿಟಮಿನ್ಸ್ಗಳನ್ನು ಕೊಡುತ್ತೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ಬೋದು. ಈಗ ನೋಡಿ, ನಾನು ಪಪ್ಪಾಯಣ್ಣನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಬೌಲ್ಗೆ ಹಾಕ್ಕೊಂಡಾದ್ಮೇಲೆ ನಾನು ಇದಕ್ಕೆ 1 ಕಪ್ಪಿನಷ್ಟು ತೆಂಗಿನಕಾಯನ್ನು ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಕಪ್ಪಿನಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಪಪ್ಪಾಯಣ್ಣು ಸಿಹಿ ಇರೋದ್ರಿಂದ ನಾನು ಅರ್ಧ ಕಪ್ಪು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ 1 ಕಪ್ ಹಾಕ್ಕೊಳ್ಬೋದು. ಸಕ್ಕರೆಯನ್ನು ಬಳಸೋ ಬದಲು ಬೆಲ್ಲವನ್ನು ಬಳಸಿ. ದೇಹಕ್ಕೆ ತಂಪನ್ನು ಕೊಡುತ್ತದೆ ಬೆಲ್ಲ. ಆರೋಗ್ಯ ದೃಷ್ಟಿಯಿಂದನೂ ಕೂಡ ಬೆಲ್ಲ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಮಗೀಗ ಪಪ್ಪಾಯಣ್ಣಿನ ರಸಾಯನ ಕೂಡ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುವಂತಹ ರಸಾಯನ ಮತ್ತು ಆರೋಗ್ಯಕರವಾದಂಥ ರಸಾಯನ. ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯಣ್ಣು ತಿನ್ನೋದ್ರಿಂದ ನಿಮಗೆ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ನಿಮ್ಮ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಆಗುತ್ತೆ. ಪಪ್ಪಾಯಣ್ಣಿನಿಂದ ಆಗುವಂತಹ ಪ್ರಯೋಜನಗಳೇನು, ಹಾಗೆ ಇವತ್ತು ಪಪ್ಪಾಯಣ್ಣಿನ ರಸಾಯನವನ್ನು ಯಾವ ರೀತಿ ಮಾಡೋದಂತ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಪಪ್ಪಾಯಣ್ಣು ತಿನ್ನಲ್ಲ ಅಂತಂದವರು ಕೂಡ ಈ ರಸಾಯನವನ್ನು ಇಷ್ಟಪಟ್ಟು ತಿಂತಾರೆ. ಅಷ್ಟು ಸೂಪರಾಗಿರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಪಪ್ಪಾಯಣ್ಣಿನ ರಸಾಯನವನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ಧನ್ಯವಾದಗಳು.